ಇವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು. ಎಲ್ರಿಗೂ ನಾವು ಇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಹಾಂ, ಹೌದೌದು. ಯಾಕಂದರೆ ಇವರಿಂದ ಇಷ್ಟೆಲ್ಲ ಕ್ಲೀನ್ ಇರುತ್ತೆ. ನಾವೆಲ್ಲಂದ್ರೆ ಅಲ್ಲಿ ಬಿಸಾಡ್ತೀವಿ, ಮಾಡ್ತೀವಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಲಾಲ್ ಬಾಗ್ದು ವಿಡಿಯೋ ನೋಡಿದ್ದೀರಾ. ಇದು ಮುಂದುವರಿದ ಭಾಗ. ಇಲ್ಲಿಂದ ಹೊರಗಡೆ ಬಂದಿದ್ದಷ್ಟು ವಿಡಿಯೋ ಮಾಡಿದ್ದೆ. ಯಾಕಂದರೆ ಇನ್ನು ಟೈಮ್ ಇಲ್ಲ, 2 ದಿವಸ ಬಾಕಿ ಇದ್ದಿದ್ದು ಅಂತ ಹೇಳಿ. ನೋಡಿ, ಎಲ್ಲಿ ನೋಡಿದ್ರು ಹೂ ಹೂ ಹೂ. ಐದೂವರೆ ಆದರೂ ಇಷ್ಟು ರಶ್ ಇದೆ. ನನಗೂ ಏನೇನು ಟೈಮ್ ಆಯಿತು, ಹೊರಡೋಣ ಅಂದ್ಕೊಂಡು ಅಲ್ಲೆಲ್ಲ ಅಂಗಡಿಗಳಿದೆ. ನನಗೇನು ತೊಗೊಳ್ಳೋ ಅಂಥದ್ದಿಲ್ಲ, ಸುಮ್ಮನೆ ಹಾಗೆ ಸುತ್ತಾಡೋಣ ಅಂತಷ್ಟೇ. ಇನ್ನು 1 ಅವರ್ ಸುತ್ತಾಡಿಕೊಂಡು ಇಂಥ ಟೈಮಲ್ಲಿ ಯಾರಾದರೂ ಒಂದು ವಿಡಿಯೋ ಮಾಡೋಕ್ಕೆ ನಂದು ಫೋಟೋ ಅಂದರೆ ನನ್ನ ಫುಲ್ ತೋರಿಸಿ ಬೇರೆಯವ್ರು ವಿಡಿಯೋ ಮಾಡ್ತಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ ಟೈಮಲ್ಲೆಲ್ಲ ಒಂಥರ ಬೇಜಾರಾಗುತ್ತೆ. ಆಮೇಲೆ ಬಿಡು, ಏನು ಮಾಡೋಕ್ಕಾಗಲ್ಲ. ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ ಅಂತ ಹೇಳಿ. ನೋಡಿ, ಇದರಲ್ಲೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ ಕಡೆ ಹೋದರೆ ಬೆಟ್ಟಕ್ಕೆ ಹೋಗೋಣ ಅಂತಲೇ. ಬೆಟ್ಟ ಅಲ್ಲ, ಬಂಡೆ. ತುಂಬ ಚೆನ್ನಾಗಿತ್ತು, ತುಂಬ ವರ್ಷ ಆಗಿತ್ತು. ಹಾಗಾಗಿ ಹೋಗೋಣ ಅಂತ ಹೇಳಿ ಬಂದೆ. ಚೆನ್ನಾಗಿರುತ್ತೆ. ಬೆಣ್ಣೆ ಗುಲ್ಕನ್ನು ತಿನ್ನೋಣ ಒಂದು. ತುಂಬ ದಿನ ಆಯಿತು ಬೆಣ್ಣೆ ಗುಲ್ಕನ್ ತಿಂದು, ತುಂಬ ದಿನ ಆಯಿತು. ಇವಾಗೆಲ್ಲ ಕಡೆ ಇದೆ, ಜಾಸ್ತಿ ಆಗಿದೆ ಬೆಣ್ಣೆ ಗುಲ್ಕನ್ನು. ಹಾಗೆ ತಿನ್ಕೊಂತ ಹೊರಗಡೆ ಬಂದರೆ ಸ್ವಲ್ಪ ಡಯಟ್ ಇಲ್ಲ. ಮನೇಲಿದ್ದಾಗ ಡಯಟ್ ಮಾಡ್ತೀನಿ. ಎಮ್ಮಿ ನೋಡಿ, ಇಲ್ಲಿ ಪ್ರತಿಯೊಂದು ಸ್ಟಾಲ್ ಇದೆ. ಪುಸ್ತಕ ಮಳಿಗೆ, ಸ್ಟಾಲ್ ಅಲ್ಲ, ಮಳಿಗೆ. ಅದು ಗುಲ್ಕನ್ ತಿನ್ನಲ್ಲ, ಅಂಟು ಹಿಂಗೆಲ್ಲ ಅಂದ್ಕೊಳ್ತಾ ಮಾತಾಡುತ್ತೆ. ಕಸದ ಬುಟ್ಟಿಗೆ ಬಿಸಾಡಿ ಕಸನ ಪಾಪ ನೀಟಾಗಿ ಇಟ್ಕೊಳ್ಳೋಣ. ಎಲ್ಲೋ ನೀಲಗಿರಿ ತೈಲ ಮಾರ್ತಾ ಇದ್ದಾರೇನೋ, ಗಮ್ಮಂತಿದೆ. ಏನು ತೊಗೊಳ್ಳಲ್ಲ ನಾನು, ಸುಮ್ಮನೆ ಹಾಗೆ ನೀವು ಯಾರಾದರೂ ಬಂದರೆ ಏನಾದ್ರು ತೊಗೊಳ್ಳೋದಿದ್ದರೆ ಅಂತ ಹೇಳಿ. ಇವರು ಅಲ್ಲೆಲ್ಲ ಟಿ ವಿಲೇ ಕೃಷ್ಣಪ್ಪ ನಿಜವಾಗ್ಲೂ ಇವ್ರದ್ದು ಕಬಾಬ್ ಮಸಾಲೆ ತುಂಬ ಸೂಪರಾಗಿರುತ್ತೆ. ಹೌದು ಕರ್ನಾಟಕದಲ್ಲ, ಇಂಡಿಯಾದಲ್ಲಿ. ಹೌದು, ಕಬಾಬ್ ಪೌಡ್ರು ತುಂಬ ಚೆನ್ನಾಗಿರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ನಾನು. ಇವ್ರದ್ದು ತುಂಬ ನಾನು ನೋಡಿದ್ದೀನಿ ಸರ್. ನಿಮ್ಮದು ಬೇರೆಯವ್ರ ಚಾನಲಲ್ಲೆಲ್ಲ, ಯೂಟ್ಯೂಬ್ ಚಾನಲಲ್ಲಿ ನಿಮ್ಮದು ಇಂಟರ್ವ್ಯೂ ನೋಡಿದ್ದೀನಿ. ಹೌದಾ? ಹೌದು, ಥ್ಯಾಂಕ್ ಯು ಸರ್. GFC ಮಸಾಲ
ಲಾಲ್ಬಾಗಲ್ಲಿ ಯಾರಿಗಾದ್ರೂ ಈ ಕಡೆ ಬಂದಾಗ ಬೇಕಾದ್ರೆ ತೊಗೊಳ್ಳಿ. ಕೃಷ್ಣಪ್ಪ ಅವರು. ಥ್ಯಾಂಕ್ ಯು ಸರ್. ಹಾಗೆ ಒಬ್ರೊಬ್ರು ಒಂದೊಂದು ಪರಿಚಯ ಆಗುತ್ತೆ ಅಲ್ವಾ. ಆ ಸೈಡು ಇದೆ, ಆ ಸೈಡ್ ಈ ಸೈಡ್ ಎರಡೂ ಇದೆ. ಐಸ್ ಒಂದು ತಿನ್ನಲಿಲ್ಲ, ತಿನ್ನಬೇಕು. ಗಂಟ್ಲು ಒಂದು ಸ್ವಲ್ಪ ಕರ ಅದಕ್ಕೆ ತಿನ್ನಲಾ ಬೇಡವಾ ಯೋಚನೆ ಮಾಡ್ತಾ ಇದ್ದೀನಿ. ತಿನ್ನೋಣ ಬಿಡಿ ಅಲ್ವಾ. ತುಂಬ ದೊಡ್ಡದು. ನಾನು ತೋರಿಸಿದ್ದು ನಿಮಗೆ ಬರೀ ಒಂದು 10% ಅಷ್ಟೇ. ನಾನು ಆ ಕಡೆಯಿಂದ ಬಂದ್ಬಿಟ್ಟೆ. ಇಲ್ಲಿ ಹೂವಲ್ಲಿ ಆನೆ ಮಾಡಿಟ್ಟಿದ್ದಾರೆ, ತುಂಬ ಚೆನ್ನಾಗಿತ್ತು. ಹೋಗೋಣ ಬನ್ನಿ. ಈ ಕಡೆಯಿಂದ ಸುತ್ತಾಕೊಂಡು ಬಂದಲ್ಲ ನಾನು. ತುಂಬ ಚೆನ್ನಾಗಿದೆ. ವಾವ್, ಅದು ಬರ್ತಾ ಇರೋದು ನಾನೇನು ಅಂದ್ಕೊಂಡೆ, ಹಾಗೆ ನಿಂತಿರೋದು ಅಂದ್ಕೊಂಡೆ. ಬರ್ತಾ ಇದೆ ನೋಡಿ. ಇನ್ನೊಂದು ಬರ್ತಾ ಇದೆ, ನವಿಲು. ವಾವ್, ತುಂಬ ಚೆನ್ನಾಗಿದೆ ನೋಡಿ. ನೋಡಿ ಅಲ್ಲಿ ಸಣ್ಣದೊಂದು ಬೆಟ್ಟ. ಆನೆ ಅಲ್ಲಿ ಹೋಯ್ತು. ಜನ ದಯವಿಟ್ಟು ನಿಮ್ಮೆಲ್ಲರ ಹತ್ರನೂ ಪ್ರೀತಿಯಿಂದ ಕೇಳ್ಕೊಳ್ತೀನಿ ನಾನು. ನನಗೆ ಯಾರೂ ವೀಡಿಯೋ ಮಾಡೋರಿಲ್ಲ, ಎಲ್ಲ ವೀಡಿಯೋ ಮಾಡೋದು ನಾನೇ, ಎಡಿಟಿಂಗ್ ಮಾಡೋದು ನಾನೇ. ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಗಳನ್ನ ನೋಡಿ ಅಂತ ಕೇಳ್ಕೊಳ್ತೀನಿ. ಇಲ್ಲಿ ಸ್ವಚ್ಛತೆ ಮಾಡೋರು ನೋಡಿ, ನಾವು ಯಾರಿಗಲ್ದೇ ಇದ್ರು ಇವ್ರಿಗೆಲ್ಲ ನಾವು ಕೈ ಮುಗಿಬೇಕು. ಇವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು. ಎಲ್ರಿಗೂ ನಾವು ಇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಹೌದೌದು, ಯಾಕಂದರೆ ಇವರಿಂದ ಇಷ್ಟೆಲ್ಲ ಕ್ಲೀನ್ ಇರುತ್ತೆ. ನಾವೆಲ್ಲಂದ್ರೆ ಅಲ್ಲಿ ಬಿಸಾಡ್ತೀವಿ, ಮಾಡ್ತೀವಿ. ಇವರಿಂದ ಇಷ್ಟೆಲ್ಲ ಕ್ಲೀನಾಗಿರೋದು. ಎಲ್ರಿಗೂ ಥ್ಯಾಂಕ್ಸ್ ಅಮ್ಮ. ಹೆಂಗಿದೆ ಮೇಡಮ್ ಕ್ಲೀನಿಂಗ್? ಸೂಪರ್ ಅಂದರೆ ಸೂಪರ್ ಸರ್. ನಾನು ತುಂಬ ವರ್ಷದ ಹಿಂದೆ ನಾನು ನೋಡಿದ್ದು, ತುಂಬ ಚೆನ್ನಾಗಿತ್ತು ಸರ್. ನೀವು ಏನು ಸರ್ ಇಲ್ಲಿ? ನಾವು ಸೂಪರ್ವೈಸರ್ ಆಗಿದ್ದೀರಾ? ಥ್ಯಾಂಕ್ ಯು ಸರ್. ತುಂಬ ಕ್ಲೀನು ಮತ್ತು ತುಂಬ ಚೆನ್ನಾಗಿತ್ತು ಸರ್, ತುಂಬ ಚೆನ್ನಾಗಿತ್ತು. ಎಷ್ಟು ಬಗೆ ಹೂ ಇತ್ತು ಅಂತಲೇ ಎಣ್ಸೋಕ್ಕೆ ಆಗಲ್ಲ ಸರ್, ಅಷ್ಟು ಇತ್ತು. ಹೌದು, ಅಪ್ ಟು 11-12ವರೆಗೂ ಕೆಲಸ ಮಾಡ್ತಿರೋದು ಮತ್ತೆ ನೈಟಿಗೆ. ಹೌದಾ? ಹಾಂ ನೋಡಿ, ಅದೇ ನಾನು ಹೇಳಿದ್ನಲ್ಲ, ಇವ್ರು ಇರೋದಕ್ಕೆ ಎಲ್ಲೂ ಏನು ಕಸ ಕಡ್ಡಿ ಇಲ್ಲ, ಏನೂ ಇಲ್ಲ, ಅಷ್ಟು ನೀಟಾಗಿ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ನೋಡಿ, ಅವರು ಸ್ವಚ್ಛತಾ ಕಾರ್ಯ ಮಾಡೋರ್ದೆಲ್ಲ ಒಂದು ವಿಡಿಯೋ ಮಾಡಿಕೊಂಡೆ. ಅವ್ರಿಗೆಲ್ಲ ಒಂದು ಥ್ಯಾಂಕ್ಸ್ ಹೇಳಿ ಮುಂದೆ ಹೋಗ್ತಾ ಇದ್ದೀನಿ. ಇಲ್ಲಿ ಕೂತ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಮೊದಲು ತುಂಬ ಬರ್ತಿದ್ದೆ. ಓ ಹಿಂದೆ ಟಿ ಬಂತು. ಮೊದಲು ಯಾವಾಗೋ ಒಂದು ಸರಿ ಬಂದು ತುಂಬ ಹೊತ್ತು ಕೂತ್ಕೊಂಡಿದ್ದೆ. ಆಮೇಲೆ ಯೂಟ್ಯೂಬು, ಪ್ರಾಡಕ್ಟು ಏನೂ ಇಲ್ಲ. ಈಗ ಇನ್ನು ಶುರು ಮಾಡಬೇಕು. ನೋಡಿ, ಪೆನ್ಸಿಲ್ ಆರ್ಟ್ ಮಾಡ್ತಾ ಇದ್ದಾರೆ, ಪೆನ್ಸಿಲ್ ಡ್ರಾಯಿಂಗು.
ಈ ಕಡೆಯಿಂದ ಒಂದು ಎಂಟ್ರೆನ್ಸ್ ಇದೆ. ಐಸ್ ತಗೊಳ್ಳೋಣ ಅಲ್ವಾ, ಐಸ್ ತಿನ್ನಲೇಬೇಕು. ಯಮ್ಮಿ. ಐಸ್ ತಿಂದ್ರೇ ಆ ದಿನ ಮುಕ್ತಾಯ ಹಾಕೋದು, ಇಲ್ಲಾಂದ್ರೆ ಆಗಲ್ಲ. ನನ್ನೇ ಎಲ್ಲರೂ ನೋಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇಲ್ಲಿ ಕೂತ್ಕೊಂಡು ನೋಡಿ. ಅಲ್ಲಿ ಪಾರಿವಾಳಗಳು, ಪಕ್ಷಿ ಎಲ್ಲ ನೋಡೋದಕ್ಕೆ. ಯಾರೂ ನೋಡಿಲ್ಲ ಒಂದ್ಸರಿ ಲಾಲ್ಬಾಗಿಗೆ ಬನ್ನಿ ಆಯಿತಾ. ಇನ್ನೇನು 2 ದಿವಸ ಫಲಪುಷ್ಪ ಪ್ರದರ್ಶನ ಮುಗ್ದೋಗುತ್ತೆ. ವಾವ್ ವಾವ್ ವಾವ್. ಇನ್ನು ಮೇಲೆ ಹೋಗ್ತೀನಿ, ಇನ್ನು ಮೇಲೆ ಯಾವತ್ತು ಮೇಲೆ ಹೋಗ್ಬೇಕು ಅಲ್ವಾ. ಸುತ್ತಾಡಿ ಸುತ್ತಾಡಿ ಕಾಲು ನೋವು ಬಂದು ಎಲ್ಲ ಕೂತಿದ್ದಾರೆ. ನೋಡಿ, ಬೆಂಗಳೂರು ವಿಶಾಲವಾಗಿದೆ. ಇದು ಡಬಲ್ ರೋಡು. ಸುಸ್ತಾಯಿತು, ತುಂಬ ನಡೆದಿದ್ದು ಇವತ್ತು. ಐಸ್ನ ಅವರೇ ಓಪನ್ ಮಾಡಿ ಕೊಡ್ತಾರೆ. ನಾವು ಪೇಪರ್ ಎಲ್ಲಾದರೂ ಬಿಸಾಡ್ತೀವಿ ಅಂತ ಅವರೇ ಓಪನ್ ಮಾಡಿ ಬರೀ ಐಸ್ ಕೊಡ್ತಾರೆ. ಆ ಕಡೆ ತೋರಿಸ್ತೀನಿ. ಅದೊಂದು ರೋಡು. ಅದು ಏನೋ ಮಲ್ಯ ಅವ್ರದ್ದು, ನಂಗೆ ಹೇಳೋಕ್ಕೆ ಗೊತ್ತಿಲ್ಲ. ಮಾಲು, ದೊಡ್ಡ ಮಾಲ್ ಇರಬೇಕು. 6 ಗಂಟೆ ಆಯಿತು. ಐಸು ಖಾಲಿ ಆಯಿತು. ಬೇರೆ ಏನು ತಗೊಳ್ಳೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇಳಿತಾ ಇದ್ದೀನಿ, ಭಯ. ಫೋನ್ ಕಡೆ ನೋಡಿಕೊಂಡು ಮಾತಾಡಿಕೊಂಡು ಸ್ಕಿಡ್ ಆಗೋದ್ರೆ ಅಂತ. ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಲ್ಲ. 7 ಗಂಟೆ ಆಯಿತು.
ಅಲ್ಲಿ 6:30ಗೆ ಲಾಸ್ಟ್ ಅಂತೆ, 6:30 ಮೇಲೆ ಬಿಡಲ್ವಂತೆ. ಪೊಲೀಸವರೆಲ್ಲ ಕೆಳಗೆ ಕಳಿಸ್ತಾ ಇದ್ರು. ಆ ಬೆಟ್ಟದಿಂದ ಬಂದೆ. ತುಂಬ ಗಾಳಿ, ತುಂಬ ಚಳಿ. ಇನ್ನೇನು ಹೊರಡೋದು. ಯಾರ್ಯಾರು ವೀಡಿಯೋ ನೋಡಿಲ್ಲ ವೀಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಆಮೇಲೆ ಯಾರು ಬೆಂಗಳೂರಲ್ಲಿ ಯಾರು ಇರ್ತೀರಾ ಖಂಡಿತ ಬನ್ನಿ ಆಯಿತಾ. ಭಾನುವಾರ ಸೋಮವಾರ 2 ದಿವಸ ಇರೋದು. ಇನ್ನು ಮುಂದಿನ ವರ್ಷದವರೆಗೂ ಕಾಯಬೇಕು. ಮುಂದಿನ ವರ್ಷ ಹೇಗೋ ಏನೋ ಈ ಥರ ಮಾಡ್ತಾರಾ ಮಾಡಲ್ವಾ ಗೊತ್ತಿಲ್ಲ. ಹಾಗಾಗಿ ಈ ವರ್ಷ ಎಂಜಾಯ್ ಮಾಡಿಬಿಡೋಣ. ಓಕೆನಾ? ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.